ಧ್ವಜಾರೋಹಣದೊಂದಿಗೆ ದೇಶಭಕ್ತಿಯ ಕಳೆ, ಶಿಸ್ತಿನ ಹೆಜ್ಜೆಗಳೊಂದಿಗೆ ಆಕರ್ಷಕ ಪಥಸಂಚಲನ, ಪೊಲೀಸ್ ತಂಡಗಳಿಂದ ಗೌರವ ವಂದನೆ, ವಿದ್ಯಾರ್ಥಿಗಳಿಂದ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮ. ಹೀಗೆ ದೇಶದ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ದೇಶಭಕ್ತಿ, ಶಿಸ್ತು ಮತ್ತು ಸಾಂಸ್ಕೃತಿಕ ವೈಭವದ ಸಂಗಮವಾಗಲಿರುವ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಹೇಗಿರಲಿದೆ? ಇಲ್ಲಿದೆ ನೋಡಿ ಸಂಪೂರ್ಣ ವರದಿ. ಎಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಸಜ್ಜುಗೊಂಡ ಸಿಲಿಕಾನ್ ಸಿಟಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮೊಳಗಲಿದೆ ಸಾಂಸ್ಕೃತಿಕ ವೈಭವ. ಭದ್ರತೆಗಾಗಿ 1583 ಪೊಲೀಸ್ ಅಧಿಕಾರಿಗಳ ನೇಮಕ. ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ ಸಜ್ಜಾಗಿದೆ. ನಾಳೆ ನಡೆಯಲಿರುವ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಲಾಲ್ಬಾಗ್ನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಫಲಪುಷ್ಪ ಪ್ರದರ್ಶನ ಈ ಬಾರಿ ವಿಶಿಷ್ಟ ಐತಿಹಾಸಿಕ ಪರಿಕಲ್ಪನೆಯೊಂದಿಗೆ ಜನರ ಗಮನವನ್ನು ಸೆಳೀತಾ ಇದೆ. ಇನ್ನು ಮಿಲೆಕ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಗಂಗರ ಕಾಲದ ಗ್ರಾಮೀಣ ಜೀವನದ ಹಲವು ದೃಶ್ಯಾವಳಿಗಳನ್ನು ಕಲಾತ್ಮಕವಾಗಿ ಮರು ಸೃಷ್ಟಿಸಲಾಗಿದೆ. ಕೃಷಿ ಪದ್ಧತಿ, ನೀರಾವರಿ ವ್ಯವಸ್ಥೆ, ವಾಸಸ್ಥಳಗಳು, ದೇವಸ್ಥಾನಗಳು, ಜಾನುವಾರುಗಳು, ದಿನನಿತ್ಯದ ಬಳಕೆಯ ವಸ್ತುಗಳು, ಆಹಾರ ಪದ್ಧತಿ ಇವೆಲ್ಲವೂ ಒಂದೇ ಪ್ರದರ್ಶನದಲ್ಲಿ ಅಂದಿನ ಬದುಕಿನ ಕಥೆಯನ್ನೇ ಸಾರ್ತಾ ಇವೆ. ಸಿರಿಧಾನ್ಯಗಳು, ಸಾಂಪ್ರದಾಯಿಕ ಆಹಾರ ಉತ್ಪನ್ನಗಳಿಗೆ ಹೆಸರುವಾಸಿಯಾದ ಮಿಲೆಕ್ಸ್ ಸಂಸ್ಥೆ ಈ ವಿಶೇಷ ಪ್ರಯತ್ನಕ್ಕೆ ಕೈ ಹಾಕಿದೆ. ಇನ್ನು ನೇಚರ್ ಟು ಮ್ಯಾನ್ಕೈಂಡ್ ಎಂಬ ಧ್ಯೇಯದೊಂದಿಗೆ ಪ್ರಕೃತಿ, ಪರಂಪರೆ ಮತ್ತು ಸಮಾಜದೊಂದಿಗೆ ಸಂಪರ್ಕ ಹೊಂದುವ ಕಾರ್ಯಕ್ರಮಗಳಿಗೆ ಮಿಲೆಕ್ಸ್ ಸಂಸ್ಥೆ ಕೈ ಜೋಡಿಸ್ತಾ ಇದೆ. ಇನ್ನು ಗಂಗರ ಸಾಮ್ರಾಜ್ಯದ ಇತಿಹಾಸ ಮತ್ತು ಜನಜೀವನವನ್ನು ಪ್ರತಿಬಿಂಬಿಸುವ ಈ ವಿಶಿಷ್ಟ ಪ್ರದರ್ಶನಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಲಾಲ್ಬಾಗ್ನಲ್ಲಿ ನಡೀತಾ ಇರುವ ವಿಶ್ವವಿಖ್ಯಾತ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಆಗಸ್ಟ್ 6ರಿಂದ 17ರವರೆಗೆ ನಡೀತಾ ಇರುವ 220ನೇ ಫಲಪುಷ್ಪ ಪ್ರದರ್ಶನದ ಈ ಬಾರಿ ಪ್ರಮುಖ ಆಕರ್ಷಣೆ ಗಂಗರ ಸಾಮ್ರಾಜ್ಯದ ವೈಭವ, ಬೇಗೂರಿನ ನಗರೇಶ್ವರ ದೇವಾಲಯ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ತಲಕಾಡಿನ ದೇವಾಲಯ ಹಾಗೂ ಚಾಮುಂಡರಾಯ ವಸತಿ ಸೇರಿದಂತೆ ಗಂಗರ ಕಾಲದ ಐತಿಹಾಸಿಕ ತಾಣಗಳ ಪ್ರತಿರೂಪಗಳು ಹೂವಿನ ಅಲಂಕಾರದ ಮೂಲಕ ಅನಾವರಣಗೊಂಡಿವೆ. ಇಂದು ಫ್ಲವರ್ ಶೋನ 9ನೇ ದಿನವಾಗಿದ್ದು ವೀಕೆಂಡ್ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಸಾಕಷ್ಟು ಮಂದಿ ಆಗಮಿಸಿ ಹೂಗಳ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಹೂಗಳ ಅಲಂಕಾರ ಮಾತ್ರವಲ್ಲದೆ ಇನ್ನು ಹೂಗಳ ಮೂಲಕ ಗಂಗರ ಇತಿಹಾಸವನ್ನ ತಿಳಿದುಕೊಳ್ಳುತ್ತಾ ಇರುವುದು ಈ ಬಾರಿಯ ವಿಶೇಷತೆ ಅಂತ ಜನರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. 120ನೇ ಫ್ಲವರ್ ಶೋ ಬೆಂಗಳೂರಲ್ಲಿ ಮಾಡ್ತಾ ಇರೋದು ಜಗತ್ತಿಗೆ ಪ್ರಸಿದ್ಧವಾಗಿರುವಂಥದ್ದು. ಇಂಥದ್ದು ಎಲ್ಲೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯಾದಲ್ಲಿ ಕೂಡ ಇಂಥ ಫ್ಲವರ್ಗಳನ್ನು ಮಾಡಲಿಕ್ಕಾಗಲ್ಲ. ನೋಡಿ ಇಲ್ಲೇ ಇದ್ದಾರೆ ಚಾಮುಂಡಿರ, ಇಂಥ ರಾಜ ಮಹಾರಾಜರು ಆಗಿನ ಕಾಲದಲ್ಲಿ ಮಾಡಿದ್ರು ಇದನ್ನು. ಯಾರು ಆ ಕಡೆ ಎಲ್ಲ ವಿಗ್ರಹಗಳಿದೆ ನೋಡಿದ್ರಲ್ಲ, ಅವರೆಲ್ಲರೂ ಶುರು ಮಾಡಿದ್ದು. ಈಗಿನ ಕಾಲದಲ್ಲಿ ಮಿನಿಸ್ಟ್ರ್ ಕಡೆ ಮಾಡಲಿಕ್ಕಾಗಲ್ಲ ಇವೆಲ್ಲ. ಆವಾಗ ಅವರು ಮಾಡಿದ್ದನ್ನು ಮುಂದುವರಿಸ್ಕೊಂಡು ಹೋಗೋದೇ ದೊಡ್ಡ ಕಥೆ. ಅವರಿಗೆ ಚೋಳರಾಜರು ಇದ್ರಲ್ಲ, ಅವ್ರಿಗೆ ಇನ್ನೂ 50 ವರ್ಷ ಟೈಮ್ ಕೊಟ್ಟಿದ್ದರೆ ಭಾರತ ಇತಿಹಾಸನೇ ಬದಲಾವಣೆ ಆಗ್ತಿತ್ತು. ಆದರೆ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. 40 ವರ್ಷ ಇದ್ದರೆ ಸಾಕಿತ್ತು ಇವರೆಲ್ಲರೂ. ಆವಾಗ ಆಗಿನ ಕಾಲದಲ್ಲಿ ಅವರು ಇತಿಹಾಸದಲ್ಲೆಲ್ಲ ಓದ್ತೇವೆ ನಾವು ಅಷ್ಟೇ. ಅದರ್ವೈಸ್
ಈಗ ಅದನ್ನು ನೋಡಲಿಕ್ಕೂ ಸಿಗಲ್ಲ. ಇವಾಗ ಏನಾಗಿದೆ ಅಂದರೆ ಲೇಟೆಸ್ಟ್ ಫ್ಲವರ್ಸ್ಗಳಿದ್ದಾವೆ. ಆಗಿನ ಕಾಲದಲ್ಲಿ ಇಂಥ ಫ್ಲವರ್ಗಳಿಲ್ಲ. ಈಗ ನೋಡಿ ಇದೆಲ್ಲ ಆರ್ಟಿಫಿಷಿಯಲಾಗಿ ಈಗ ನೋಡಿ HL ಆಗಿನ ಕಾಲದಲ್ಲಿ HL ಅಂತ ಬರ್ತಾ ಇರಲಿಲ್ಲ. HL ಆಗಲಿ BL ಆಗಲಿ HMT ಅವ್ರದ್ದು ಈಗ ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿಗಳು ಅವ್ರದ್ದೇ ಆದ ನರ್ಸರಿ ಡೆವಲಪ್ ಮಾಡಿದ್ದಾರೆ. ಇದು ಈಗ 120ನೇ ಫ್ಲವರ್ ಶೋ ಬೆಂಗಳೂರಲ್ಲಿ ಮಾಡ್ತಾ ಇದು ಜಗತ್ತಿಗೆ ಪ್ರಸಿದ್ಧವಾಗಿರುವಂಥದ್ದು. ಇಂಥದ್ದು ಎಲ್ಲೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯಾದಲ್ಲಿ ಕೂಡ ಇಂಥ ಫ್ಲವರ್ಗಳನ್ನು ಮಾಡಲಿಕ್ಕಾಗಲ್ಲ. ನೋಡಿ. So I belong to Punjab. My name is Dr. Shivani Sharma. I'm a content creator myself, and I visited Bangalore for the very first time. And the experience is very beautiful because I have not seen such kind of beauty ever in India. And the best thing is that it is preserved very, very nicely, and it is very beautiful. And thank you so much for showing us the Bangalore heritage, not only to us. So I belong to Punjab. My name is Dr. Shivani Sharma. I'm a content creator myself, and I visited Bangalore for the very first time. And the experience is very beautiful because I have not seen such kind of beauty ever in India. And the best thing is that it is preserved very, very nicely, and it is very beautiful. And thank you so much for showing us the Bangalore heritage, not only. So I belong to Punjab. My name is Dr. Shivani Sharma. I'm a content creator myself, and I visited Bangalore for the very first time. And the